ಲಾಂಚ್ ಆಗ್ತಾ ಇದೆ ಇವತ್ತು ದಿವಸ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಗೆಳೆಯ ಧ್ರುವ ಸರ್ಜಾ ಅವರು ಇವತ್ತು ಬಂದಿರೋದಕ್ಕೆ ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಟು ಯು. ನಮ್ಮ ಮಾಧ್ಯಮ ಮಿತ್ರರು ನನ್ನ ಈ ಇಡೀ ಜರ್ನಿಲಿ ತುಂಬಾ ಸಪೋರ್ಟಿವ್ ಆಗಿ ನಮಗೆ ಪ್ರಚಾರ ಕೊಡ್ತಾ ಬಂದಿರಾ. ನಿಮ್ಮೆಲ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತೀನಿ. ನಮ್ಮ ತಂಡದ ಅನೇಕರು ಬಂದಿದ್ದಾರೆ ಇಲ್ಲಿ. ನಮ್ಮ ನಿರ್ಮಾಪಕರು ಮೊದಲುಗೊಂಡು ನಮ್ಮ ಇಡೀ ತಂಡದವರು ಎಲ್ಲರೂ ಬಂದಿರಿ. ಎಲ್ರಿಗೂ ಸ್ವಾಗತಿಸ್ತೀನಿ. ಈ ಒಂದು 2 ವಾರಗಳು ನಮ್ಗೆ ತುಂಬಾ ಸಿನಿಮಾಗಿಂತ ಡ್ರಾಮ್ಯಾಟಿಕ್ ಆಗಿದ್ದಂತ ವಾರಗಳು. ಯಾಕೆಂದ್ರೆ ಒಂದ್ ಕಡೆ ನಾನು ಚೆನ್ನೈನಲ್ಲಿ ಇದರ DTS ನಡೆದಿತ್ತು 4 frames ಅಲ್ಲಿ. ಸಂತೋಷ್ ನಾರಾಯಣನ್ ಅವ್ರ ಜೊತೆ ಅದರ DTS ಮುಗಿಸ್ಕೊಂಡು ಚೆನ್ನೈಯಿಂದ ನೇರವಾಗಿ ಮುಂಬೈ ಹೋಗಿ ಅಲ್ಲಿ ನಮ್ಮ ಪ್ರಸಾದ್ ಲ್ಯಾಬ್ಸ್ ಅಲ್ಲಿ ನಮ್ಮ DI ನಡೀತಿತ್ತು. ಆ DI ನ ಮುಗಿಸ್ಕೊಂಡು ಬೆಂಗಳೂರಿಗೆ ಶನಿವಾರ ಸಂಜೆ ಬಂದು ಇಲ್ಲಿ ಕ್ಯೂಬ್ ಅಲ್ಲಿ ಆ ಫೈನಲ್ ಕಾಪಿಯನ್ನ ಅಪ್ಲೋಡ್ ಮಾಡಿದಾಗ ನನಗೆ ಫೋನ್ ಬಂತು. ನಮ್ಮ ಹೀರೋ ವಿನೋದ್ ಪ್ರಭಾಕರ್ ಅವರು ಎಕ್ಸಾಷನ್ ಇಂದ ಕೊಲ್ಯಾಪ್ಸ್ ಆಗಿದ್ದಾರೆ ಅಂತ ಅಷ್ಟೇ ಹೇಳಿದ್ರು ಹೊರತು ಏನು ಅಂತ ನನಗೆ ಡೀಟೇಲ್ಸ್ ಹೇಳಿಲ್ಲ. ಆಮೇಲೆ ಗೊತ್ತಾಯ್ತು ಅವ್ರು ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ ಅಂತ. ಅವಾಗ ಇನ್ನೂ ಆತಂಕ ಶುರು ಆಯ್ತು ನನಗೆ. ಆಮೇಲೆ ಹೋದೆ, ನಾನು ಅವ್ರನ್ನ ಭೇಟಿ ಆದೆ. ಅವರು ಹಿ ಇಸ್ ರಿಕವರ್ಡ್. ಅವರು ನಗ್ತಾ ಒಂದಷ್ಟು ಜೋಕ್ಗಳನ್ನ ಕ್ರ್ಯಾಕ್ ಮಾಡಿದ್ರು. ಮಾರನೇ ದಿವಸ ಒಂದು ದಿವಸ ಅಷ್ಟೇ ಅವರು ರಾತ್ರಿ ಆಸ್ಪತ್ರೆ ಇದ್ರು. ಮಾರನೇ ದಿವಸ ಸಂಜೆ ಅವ್ರನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ. ಅವರು ಡಾಕ್ಟರ್ಗಳು ಇದಕ್ಕೆ ಕಾರಣ ಏನು ಅಂತ ಹೇಳಿತು. ಹೋದ 1 ವಾರ ನಾನು ಯಾವಾಗ ಚೆನ್ನೈ ಮತ್ತೆ ಬಾಂಬೆಲಿ ಇದ್ದೆ, ಇಲ್ಲಿ ಶ್ರೇಯಸ್ ಅವರ ಮುಂದಾಳತ್ವದಲ್ಲಿ ನಮ್ಮ ತಂಡದವರು ಎಸ್ಪೆಷಲಿ ವಿನೋದ್ ಅವರು ಮುಂಚೂಣಿಯಲ್ಲಿ ನಿಂತ್ಕೊಂಡು ಬಹಳ ಅಬ್ಬರದಿಂದ ಇವರ ಪ್ರಚಾರವನ್ನ ಮಾಡ್ತಾ ಬಂದಿದ್ದಾರೆ. ಪ್ರತಿದಿನ ಮೈಸೂರಿಗೆ ಹೋಗಿ ರಾತ್ರಿ 2:30 ಬಂದಿದ್ದಾರೆ. ಒಂದ್ ದಿವಸ, ಇನ್ನೊಂದ್ ದಿವಸ 3 ಗಂಟೆ ತನಕ ರಾತ್ರಿ ಪ್ರಚಾರ ಮಾಡಿದ್ದಾರೆ. ಕ್ಯಾಂಪ್ ಫೈರ್ ಅಂತ ಒಂದು ಡಿಸ್ಕಷನ್ ಮಾಡಿ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ, ಎಷ್ಟು ಈ ಪ್ರಾಡಕ್ಟ್ ಬಗ್ಗೆ ಅವರಿಗೆ ನಂಬಿಕೆ ಇದೆ ಅನ್ನೋದನ್ನ ತೋರಿಸುತ್ತೆ. ಆದ್ರೆ ಅದರಿಂದ ಆಗಿ ಏನಾಗಿದೆ, 10 ದಿವಸದಲ್ಲಿ 4 ಕಿಲೋಗ್ರಾಮ್ ಕಳ್ಕೊಂಡಿದ್ದಾರೆ ಅವರು ಬಾಡಿ ವೆಯ್ಟ್. ಆ ಎಕ್ಸಾಷನ್ ಎಲ್ಲ ಇಟ್ ಇಸ್ ಟೇಕನ್ ಇಟ್ ಸ್ಟಾಲ್ ಅಂಡ್ ಆ ಎಕ್ಸಾಷನ್ ಇಂದ ಆಗಿ ಅವರು ಕೊಲ್ಯಾಪ್ಸ್ ಆದ್ರು. ಈಗ ಅವರು ಚೇತರಿಸ್ಕೊಳ್ತಿದ್ದಾರೆ. 3 ದಿವಸ ಕಡ್ಡಾಯವಾಗಿ ನಾವುಗಳೇ ಹೇಳಿದ್ದೀವಿ ಅವರಿಗೆ, ದಯವಿಟ್ಟು ಎಲ್ಲೂ ಬರಬೇಡಿ, ನೀವು ದಯವಿಟ್ಟು ಪ್ಲೀಸ್ ರಿಕವರ್ ಕಂಪ್ಲೀಟ್ಲಿ ಅಂಡ್ ಕಮ್ ಅಂತ. ಇದೆಲ್ಲ ಆದಾಗ ನಾನು ಧ್ರುವ ಸರ್ಜಾ ಅವ್ರಿಗೆ ಕೇಳ್ಕೊಂಡೆ, ಇಷ್ಟೆಲ್ಲ ಆಗಿದೆ ಧ್ರುವ ಅವರೇ, ಪ್ಲೀಸ್ ಕಮ್ ಅಂಡ್ ಲಾಂಚ್ ಆರ್ ಟ್ರೈಲರ್ ಅಂತ. ಅಂಡ್ ಹಿ ವಾಸ್ ವೆರಿ ಕೈಂಡ್ಲಿ ಅಗ್ರೀಡ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ಕಮಿಂಗ್ ಧ್ರುವ. ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು. ಹಾಗೆ ರಾಣಾ ದಗುಪತಿ ಅವರು ಇದನ್ನ ಡಿಜಿಟಲಿ ಲಾಂಚ್ ಮಾಡ್ತಾ ಇದ್ದಾರೆ. ಅದಲ್ಲದೆ ಹಲವಾರು ಜನ ಇದನ್ನ ಲಾಂಚ್ ಮಾಡೋರಿದ್ದಾರೆ. ಆ ಹೆಸರುಗಳನ್ನ ನಾವು ಪ್ರಚಾರ ಮಾಡುವಾಗ ನಾವು ತಿಳಿಸ್ತಾ ಹೋಗ್ತೀವಿ ಡಿಜಿಟಲ್ ಲಾಂಚ್ ನ. ಸೊ ಈಗ ಇದರ ಅಧಿಕೃತ ಲಾಂಚ್ ಇದೆ, ಅದನ್ನ ಧ್ರುವ ಅವರು ಮಾಡ್ತಿದ್ದಾರೆ. ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಕಮ್ ಆನ್ ಸ್ಟೇಜ್ ಅಂಡ್ ಲಾಂಚ್ ದ ಟ್ರೈಲರ್. ದಯವಿಟ್ಟು ಮತ್ತು ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಆಕ್ಷನ್ ನಮ್ಮ ಸಿನಿಮಾಗಿ ಫಾರ್ ದ ಫಸ್ಟ್ ಟೈಮ್ ಮಚ್ಚನ್ನ ಹಿಡಿದು ನಿಮ್ಮೆಲ್ಲರ ಪ್ರೀತಿಯನ್ನ ಡಬಲ್ ಮಾಡಿದಂತಹ ನಮ್ಮ ಕೇಳಿ ಇದೀಗ ಬಲರಾಮನ ಅಭಿನಯದ ಸಿನಿಮಾಗೆ ಶುಭಾಶಯಗಳನ್ನು ಕಳಿಸೋಕೆ ಬಂದಿದ್ದಾರೆ. ಫಸ್ಟ್ ಆಫ್ ಆಲ್ ಪ್ರೀತಿಯ ಸ್ವಾಗತ ಸರ್. ಮತ್ತೊಮ್ಮೆ ಟ್ರೈಲರ್ ನೋಡಿದ್ರಿ, ಅದರ ಬಗ್ಗೆ ಮೊದಲು ರಿಯಾಕ್ಷನ್? ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೂ, ಹಾಗೆ ಈ ಕಾರ್ಯಕ್ರಮ ವೀಕ್ಷಿಸ್ತಾರೆ ಎಲ್ಲ ವೀಕ್ಷಕರಿಗೂ ಎಲ್ರಿಗೂ ನಮಸ್ಕಾರ. ಬಲರಾಮ ಟ್ರೈಲರ್ ನೋಡಿದ ತಕ್ಷಣ ಒಂದು ಹೇಳ್ಬೇಕು ಅಂದ್ರೆ ಜಸ್ಟ್ ವಾವ್ ಅನ್ನಿಸ್ತದೆ. ಯಾಕೆಂದ್ರೆ ಎಸ್ಪೆಷಲಿ ಆ ಮ್ಯೂಸಿಕ್ ಅಷ್ಟೇ ನಮ್ಗೆ ಇದು ವಿಂಟೇಜ್ ಫೀಲ್ ಕೂಡ ಅಂತ ಒಂದು ಮ್ಯೂಸಿಕ್ ಕಂಪೋಸ್ ಮಾಡಿಸಿರೋ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ದಿಸ್ ಮೂವಿ ವಿಲ್ ಬಿ ಎ ಟ್ರೀಟ್. ಯಾಕೆಂದ್ರೆ ವಿಜುವಲ್ ಟ್ರೀಟರ್ಸ್ ಸೂಪರ್ ಆಗಿದೆ. ಆಲ್ಸೋ ಈ ಸಿನಿಮಾದಲ್ಲಿ ಸಾಕಷ್ಟು ಸ್ನೇಹಿತರು ಕಾಣಿಸಿದ್ರು. ವಿನಯ್ ಅವರಿದ್ದಾರೆ ಅಂಡ್ ಗೆಳೆಯ ಪಾರ್ಟ್ನರ್ ನಮ್ಮ ಕ್ಲೋಸ್ ಫ್ರೆಂಡ್ ನಮ್ಮ ಪ್ರತಾಪ್ ಅವರಿದ್ದಾರೆ. ಅಂಡ್ ಆಲ್ಸೋ ಅಲೋಕ್ ಅವರು ಇಂಟ್ರೊಡಕ್ಷನ್ ಸಾಂಗ್ ಹಾಡಿದ್ದಾರೆ. ಅಂಡ್ ಪ್ರಿಯಾ ಇದ್ದಾರೆ. ಯಾರು ವಿಶ್ವವರು ಇದ್ದಾರೆ. ಅಂಡ್ ಡ್ರಾಗನ್ ಅವರಿದ್ದಾರೆ. ಸೊ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಮತ್ತೆ ನನ್ನ ಚೇತನ್ ಸರ್ ಹೇಳ್ತಾ ಇದ್ರು, ಸೊ ದಿಸ್ ಇಸ್ ಅ ಫ್ಯಾಮಿಲಿ ಸರ್. ಅಂದ್ರೆ ಇದು ನಿಮ್ದು 3ನೇ ಜನರೇಷನ್. ಸಿ ಪ್ರಭಾಕರ್ ಅಂಕಲ್ ಇದ್ದಾಗ ನಮ್ಮ ತಾತ ಜೊತೆ ಒಂದು 40-45 ಸಿನಿಮಾ ಅವರು ಒಟ್ಟಿಗೆ ಮಾಡಿದ್ದಾರೆ. ಇದು ನಮ್ಮ ಮನೆಯಲ್ಲಿ ಒಂಥರ ನಮ್ಮ ತಾಯಿ, ನಮ್ಮ ತಂದೆಲ್ಲ ಒಂಥರ ಅಂಕಲ್ ಎಲ್ಲ ಒಂಥರ ಹಬ್ಬ ಇದ್ದಂಗೆ. ಈ ವಜ್ರ ಸರ್ ಆಗಿರ್ಬೋದು, ತುಕೂಟಿ ಶ್ರೀನಿವಾಸ ಅಪ್ಪಾಜಿ ಆಗಿರ್ಬೋದು, ಹಾಗೆ
ಸುಧೀರ್ ಅಪ್ಪಾಜಿ ಅವರು, ಪ್ರಭಾಕರ್, ಎಲ್ಲರಿಗೂ ಎದ್ದು ಕೂತ್ಕೊಂಡು ಇನ್ಸ್ಪೈರ್ ಆಗ್ತಾ ಇದ್ರು ಅಂತ ಮನೇಲಿ. ಸೊ ಆಯ್ತಾ, ಅದಾದ್ಮೇಲೆ ಅಂಕಲ್ ಜೊತೆ ತಿರ್ಗಾ ಪ್ರಭಾಕರ್ ಅಂಕಲ್ ಸಿನಿಮಾ ಮಾಡಿದ್ರು. ಪ್ರೇಮ ಇದ್ದ ಅಂತ, ಮತ್ತೆ ರೋಜಾವ ಕೀಳೋದಂತೆ ತಮಿಳ್ ಸಿನಿಮಾಸ್ ಒಂದು 3-4 ಸಿನಿಮಾ ಮಾಡಿದ್ರು. ಅದಾದ್ಮೇಲೆ ಈಗ ಬಲರಾಮನಾಗಿ ನಮ್ಮ ವಿನೋದ್ ಬ್ರದರ್ ಬರ್ತಾ ಇದ್ದಾರೆ. ಸೊ ವಿನೋದ್ ಅವರು ಡೆಫಿನೆಟ್ಲಿ ಸಕಲ ಕಾಣಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಈ ತರ ಟೇಕಿಂಗ್ ಇದೆಲ್ಲ ಈ ಆದಿನಗಳು ನೋಡಾದ್ಮೇಲೆ ತಿರ್ಗಾ ಅದೇ ಫ್ಲೇವರ್, ಅದೇ ಫೀಲ್, ಆ ವೈಬ್ಸ್ ಸಿಕ್ಕಿದ್ದು ನಮ್ಗೆ ತಿರ್ಗಾ ಬಲರಾಮ ಅಲ್ಲಿ. ಸೊ ಡೆಫಿನೆಟ್ಲಿ ನೀವು ನೋಡ್ಬೇಕು ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ನನ್ನ ಡೈರೆಕ್ಟರ್ ಹೇಳಬೇಕು ಚೈತನ್ಯ ಸರ್ ಬಗ್ಗೆ, ಅಣ್ಣನ ಜೊತೆ 3-4 ಸಿನಿಮಾ ಮಾಡಿದ್ದಾರೆ. ಆಕೆ ಇರ್ಬೋದು, ಅಮ್ಮಾಯಿ ಇರ್ಬೋದು, ಆಟಗಾರ ಇರ್ಬೋದು. ಸೊ ನಾನು ಯಾವಾಗಲೂ ಸಿಕ್ಕಾಗ ಹೇಳ್ತಾ ಇರ್ತೀನಿ, ಸರ್ ನನಗೆ ಒಂದು ಸಿನಿಮಾ ಮಾಡಿ, ಒಂದು ಸಿನಿಮಾ ಮಾಡಿ. ಆಲ್ಸೋ ಪ್ರೊಡ್ಯೂಸರ್ಸ್ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್. ಪದ್ಮಾವತಿ ಫಿಲ್ಮ್ಸ್ಗೆ ಆಲ್ ದ ವೆರಿ ಬೆಸ್ಟ್. ನನಗೆ ಕರೆದಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಇದು 26ನೇ ತಾರೀಕು ಬಲರಾಮ ರಿಲೀಸ್ ಆಗ್ತದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಒಂದು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. ಸರ್, ಈಗ ಅಫ್ಕೋರ್ಸ್ ಕೆ.ಎಂ. ಚೈತನ್ಯ ಸರ್, ಚಿರು ಸರ್ ತುಂಬಾ ಜೊತೆಲಿ ಕೆಲಸ ಮಾಡಿದ್ರು. ಆ ದಿನಗಳಿಗೆ ಒಂದು ಸಪರೇಟ್ ಫ್ಯಾನ್ ಬೇಸ್ ಇದೆ. 2007ರಲ್ಲಿ ರಿಲೀಸ್ ಆದಂತಹ ಸಿನಿಮಾ ಅಲ್ವಾ ಸರ್? 2007. ಎಸ್. ಆ ಟೈಮಲ್ಲಿ ನೀವು ಆ ದಿನಗಳು ಯಾವಾಗ ನೋಡಿದ್ರಿ? ಆ ಟೈಮಲ್ಲಿ ನೀವು ಏನ್ ಮಾಡ್ತಿದ್ರಿ ಅಂತ? 2007 ಅಲ್ಲಿ. 2007 2004 10th ಕ್ಲಾಸ್. 2007 ಸೆಕೆಂಡ್ರಿ ಜಸ್ಟ್ ಪಾಸ್ ಆಗಿದೆ ಅಂತ ಸೆಲೆಬ್ರೇಟ್ ಮಾಡ್ತಿದ್ದವ್ರು. ಏನೋ ನನ್ನೆಲ್ಲ ಪಾಸ್ ಮಾಡಿದ್ರಲ್ಲ. ಅಫ್ಕೋರ್ಸ್ ನಾವು ಆ ದಿನಗಳೆಲ್ಲ ನೋಡಿದಾಗ ತುಂಬಾನೇ ಖುಷಿ ಆಗಿತ್ತು. ಸೊ ಅದೇ ಫ್ಲೇವರ್ ಇದೆ ಅಂತ ಮೂವಿ. ಡೆಫಿನೆಟ್ಲಿ ಇದು ನಿಮ್ಗೆ ಅಂಟದು ಸರ್. ಈ ಫ್ಲೇವರ್ ನಿಮ್ಗೆ ಮಾತ್ರ ಅಂಟದು ನೋಡ್ರಿ. ಸೂಪರ್. ಆಲ್ ದ ವೆರಿ ಬೆಸ್ಟ್. ಯಾರ ಹೆಸರು ಮರ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಗೃಹ ಸರ್. ದಯವಿಟ್ಟು ಇಲ್ಲೇ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಕೆ.ಎಂ. ಚೈತನ್ಯ ಸರ್, ಪದ್ಮಾವತಿ ಮ್ಯಾಮ್, ಶ್ರೇಯಸ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಚೈತನ್ಯ ಸರ್ ಬನ್ನಿ ಪ್ಲೀಸ್. ಮನೆ ಹೋಗಿ ಎಂತ ಸುಳ್ಳು ಹೇಳ್ತೀನಿ ಗೊತ್ತಾ ನನ್ನ ಮಕ್ಕಳಿಗೆ, ನಿಮಗೋಸ್ಕರ ಮಕ್ಕಳು. ತುಂಬಾ ಮಿಸ್ ಮಾಡ್ಕೊಂಡು ನಿಮ್ಮನ್ನ. ಟ್ರೈಲರ್ ಲಾಂಚ್ ಆಯ್ತು, 26ಗೆ ರಿಲೀಸ್ ಆಗ್ತಾ ಇದೆ. ನಮಸ್ಕಾರ, ಬಹಳ ಖುಷಿ ಆಯ್ತು. 26 ಆ ಫಿಲ್ಮ್ ಇಸ್ ರಿಲೀಸಿಂಗ್. ಏನಾಯ್ತು? ಹೌದಾ? ಯಾಕೆ ಅಣ್ಣ? ಬಟ್ ಐ ಆಮ್ ಸೋ ಎಕ್ಸೈಟೆಡ್. ನಮ್ಗೆ ಗೊತ್ತಿಲ್ಲ ಈ ಟ್ರೈಲರ್ ಅಲ್ಲಿ ಆ ಡೈಲಾಗ್ ಬರುತ್ತೆ, ಆ ಸೀರೆ ಯಾಕೆ ಸೀರೆ ಹಾಕೊಂಡು ಬಂದಿಲ್ಲ. ಸೊ ಟುಡೇ ಐ ವೋ ಫಾರ್ ಮೈ ಬಲರಾಮ, ಬಟ್ ಟುಡೇ ಅನ್ಫಾರ್ಚುನೇಟ್ಲಿ ವಿನೋದ್ ಇಸ್ ಅನ್ವೆಲ್, ಹಿ ಇಸ್ ನಾಟ್ ಹಿಯರ್. ಸೊ ನನ್ ಬಲರಾಮಗೋಸ್ಕರ ನಾನು ಸೀರೆ ಹಾಕೊಂಡು ಬಂದಿದ್ವಿ. ಸೊ ಬಟ್ ಹೋಪ್ಫುಲಿ he'll watch all this footage. I'm sure he's watching. And but thank you again to Dhruva. He's not here, he left. Thank you for helping us start our celebrations. You saw the trailer, yes. And obviously we all know Chaitanya sir's much awaited cult classic. Everyone wants to see what he has next. I'm very excited to watch, and I think it's not just a typical gangster film. It's got a lot of emotion, like you see in the trailer. There's so many layers to each person, so much conflict that you can already tell that happens with the characters. So it's exciting. ಈಗ ಬಲರಾಮನ್ಗೋಸ್ಕರ ನೀವು ಇದಾಗ ಸೀರೆ ಹಿಡ್ಕೊಂಡು ಬಂದಿದ್ದೀರಾ. ಅಫ್ಕೋರ್ಸ್ he will be watching this video. ನಿಮ್ಮ ಹಾಗೂ ವಿನೋದ್ ಪ್ರಭಾಕರ್ ಸರ್ ಅವರ ಬಾಂಡಿಂಗ್ ಹೇಗೆ ಚೆನ್ನಾಗಿ ಆಯ್ತಾ ಇದ್ರಲ್ಲಿ? ಹೌ ವಾಸ್ ಇಟ್ ಅಂತ? ನನಗೆ ವಿನೋದ್ ತುಂಬಾ ಇಷ್ಟ. ಇಸ್ ಒನ್ ಆಫ್ ಮೈ ಫೇವ್ರೆಟ್ co-stars. I think ಎಲ್ರಿಗೂ ಗೊತ್ತು ವಿನೋದ್ ಬಗ್ಗೆ. He's so involved in every aspect. All the co-stars here, I think everyone in his gang members, ಎಷ್ಟು gang members ಇದೆ?
so many hands would be there. So all of them could say the same thing. I would say I was his, obviously his love interest in the film, but everyone he gave the same attention, the same kind of knowledge he loves to spread about cinema and everything. So it was lovely working with him. ಓಕೆ, ಪ್ರಿಯಾ ಅವರಿಗೆ ಅಫ್ಕೋರ್ಸ್ ಮಾಧುರಿ ಮಿತ್ರರಿಂದ ಮತ್ತೆ ಪ್ರಶ್ನೆಗಳಿರುತ್ತೆ. ಪ್ರೆಸ್ ಮೀಟ್ ಲೇಟರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ ಅವರೇ, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಮತ್ತೆ ಪ್ರೀತಿಯ ಚಪ್ಪಾಳೆ. ಇಟ್ ವಾಸ್ ಅಮೇಜಿಂಗ್. ಕಂಗ್ರಾಟ್ಸ್ ಶ್ರೇಯಸ್ ಅವರೇ. ಟ್ರೈಲರ್ ಲಾಂಚ್ ಆಯ್ತು, 26ಕ್ಕೆ ಸಿನಿಮಾ ಬರ್ತಾ ಇದೆ. ಪೇಡ್ ಪ್ರೀಮಿಯರ್ ಯಾವಾಗ ಸಡನ್ ಆಗಿ ನೀವು ಅಫ್ಕೋರ್ಸ್ ಓಪನ್ ಮಾಡಬಹುದು ಅನ್ನೋದು ಕೂಡ ನಮಗೆ ಗೊತ್ತಿದೆ. ಎಸ್, ಹಾಗಾಗಿ ಇದೀಗ ಟ್ರೈಲರ್ ಲಾಂಚ್ ಆಯ್ತು, ದಿವಸ ಲಾಂಚ್ ಮಾಡೋದು ಇವತ್ತಿನ ದಿನದ ಬಗ್ಗೆ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಬಹಳ ಖುಷಿ ಆಗುತ್ತೆ, ನಿಮ್ಗಳೆಲ್ಲರ ಸಪೋರ್ಟ್ ಹೀಗೆ ಇರ್ಲಿ. ನಿಮ್ಮ ಮನೆ ಮಗನ್ ತರ ಸ್ವೀಕರಿಸಿದ್ದೀರಾ. ಡೇ ಒನ್ನಿಂದ ಎಲ್ಲಿವರೆಗೂ ನನ್ನಾಗ್ಲಿ ನಿಮ್ಮ ತಾಯಿನಾಗ್ಲಿ ಇಲ್ಲಿವರೆಗೂ ಕರ್ಕೊಬಂದು ನಿಲ್ಸಿದ್ದೀರಾ. ಇನ್ನೇನು 2 ದಿನ ಇದೆ, ನಿಮ್ಗಳ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರ್ಲಿ. ಹಾಗೆ ಸಿನಿಮಾ ಬಗ್ಗೆ ಜಾಸ್ತಿ ಏನು ಮಾತಾಡೋದು ಬೇಡ. 2 ದಿನಕ್ಕೆ ನಿಮ್ ಕಣ್ಣಿಂದನೇ ಬರ್ತಾ ಇದೀವಿ. ಪ್ರಿಯಾ ಮ್ಯಾಮ್ ತುಂಬಾ ದಿನ ಆದ್ಮೇಲೆ ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸುಪ್ರೀ ಸರ್ ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಡೀ ಚಿತ್ರತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಎಕ್ಸೈಟ್ ಇಂದ ಕಾಯ್ತಾ ಇದೀವಿ. ಇಲ್ಲಿ ನನ್ನ ಸಿನಿಮಾಕ್ಕೆ ಕೆಲಸ ಮಾಡುವಂತ ಎಲ್ಲಾ ಟೆಕ್ನಿಷಿಯನ್ಸ್ಗೂ, ಹಾಗೆ ನಮ್ ಕಿರಣ್ ಅವ್ರಿಗೂ ಎಲ್ರಿಗೂ ಥ್ಯಾಂಕ್ ಯು. ಇನ್ನೇನು 2 ದಿನಕ್ಕೆ ನಿಮ್ಗಳ ಮುಂದೆ. ಥ್ಯಾಂಕ್ ಯು ಚೈತನ್ಯ ಸರ್. ಖುಷಿ ಆಗುತ್ತೆ ನಿಮ್ಗಳ ಮುಂದೆ ಬರೋದು. ನೀವೇ ಗೆಲ್ಸ್ಕೊಳ್ಬೇಕಷ್ಟೇ. ಇನ್ನೇನು ನಾವು ನಮ್ಮ ಪ್ರಯತ್ನ ನಾವು ಕೊಟ್ಟಿದೀವಿ, ನಿಮ್ ಕೈಗೆ ಕೊಡ್ತಾ ಇದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಸರ್, ನಾನೇ ಆಕ್ಟ್ ಮಾಡ್ಬೇಕಿತ್ತು ಅನ್ಕೊಂಡೇ ಬಂದಿತ್ತು. ಒಂದ್ ಪಾತ್ರ ಬೇರೆ ಇಟ್ಬಿಟ್ಟಿದ್ರು, ನೆಗೆಟಿವ್ ಅನ್ಬಿಟ್ಟು ಮಾಡ್ಲಿಲ್ಲ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಶ್ರೇಯಸ್ ಅವರೇ. ಪದ್ಮಾವತಿ ಮ್ಯಾಮ್, ಒಂದು ನೋಡಿದ್ರೆ ಮೂಡಿಲಿಕ್ಕೆ ಸಿನಿಮಾವನ್ನ ಹಾಕ್ತಾ ಇದ್ದೀರಾ, ಟ್ರೈಲರ್ ಲಾಂಚ್ ಆಯ್ತು, ನಿಮ್ಮ ಮಾತು ಪ್ಲೀಸ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಈ ವೇದಿಕೆಗೆ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ದೊಡ್ಡ ಪ್ರೊಡಕ್ಷನ್ KVN ಸುಪ್ರೀ ಸರ್ ಬಂದಿದ್ದಾರೆ, ನಮಸ್ಕಾರ. ಪ್ರಿಯಾ ಆನಂದ್ ಅವ್ರು ಬಂದಿದ್ದಾರೆ. ಎಲ್ರಿಗೂ, ಎಲ್ಲ ಆರ್ಟಿಸ್ಟ್, ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು, ಎಲ್ಲ ಆರ್ಟಿಸ್ಟ್ ಮತ್ತೆ ಹಾಲಕೆ ಸರ್, ಎಲ್ರಿಗೂ ನನ್ನ ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳ್ತಾ, ಮತ್ತೊಮ್ಮೆ ಮೊದಲನೇ ಮಾತಾಡಬೇಕು ಅಂದ್ರೆ ಭಯ ಆಗ್ತಿದೆ. ಯಾಕೆಂದ್ರೆ ಇಷ್ಟು ದಿನ ಜರ್ನಿಲಿ ನಾವ್ ಹೆಂಗೆ ಕಳೆದ ಅನ್ನೋದೇ ಗೊತ್ತಾಗ್ಲಿಲ್ಲ. ಬಟ್ ಇವಾಗ ಅನಿಸ್ತಿದೆ, ತುಂಬಾ ಫೀಲ್ ಆಗ್ತಿದೆ. ಅದು ಎಲ್ರಿಗೂ ಕಾಮನ್ ಆಗಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಟ್ ನನಗೇನು ಅಂದ್ರೆ, ಇವಾಗ ಒಂದು ಹಾನಿಬಲವಾಗಿ ಎಲ್ರೂ ಕೈ ಜೋಡಿಸಿ ನಿಂತಿರೋದು ನಮ್ಗೆ ಧೈರ್ಯ ತಂದ್ಕೊಟ್ಟಿದೆ. ಎಲ್ರ ಮುಂದೆ ಇವತ್ತು ಟ್ರೈಲರ್ ಲಾಂಚ್ ಅನ್ನ ಮಾಡಿದೀವಿ. ನಿಮ್ಮೆಲ್ಲರ ಆಶೀರ್ವಾದ, ಸಪೋರ್ಟು, ಅಭಿಮಾನಿಗಳ ಆಶೀರ್ವಾದ ದಯವಿಟ್ಟು ನನಗೂ ಹಾಗೂ ನನ್ನ ಮಗನಿಗೂ ಹಾಗೂ ನಮ್ಮ ಹೀರೋ ನಮ್ಮ ಪ್ರಿಯಾನಂದ್ ಡೈರೆಕ್ಟರ್ ಸರ್ ಎಲ್ಲರ ಮೇಲೂ ನಮ್ಮ ಮೇಲೆ ಆಶೀರ್ವಾದ ನಿಮ್ಮೆಲ್ಲರದು ಇರುತ್ತೆ ಅಂತ ಭಾವಿಸ್ತೇನೆ. ದಯವಿಟ್ಟು ಇದೆ ಜೂನ್ 26ಗೆ ಸಿನಿಮಾ ನಿಮ್ ಕಣ್ಮುಂದೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಕನ್ನಡವನ್ನು ಉಳಿಸಿ ಅಂತ ಈ ವೇದಿಕೆ ಮುಖಾಂತರ ನಿಮ್ಮಲ್ಲಿ ಮನವಿ ಮಾಡಿ ಬೇಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ಗೆ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಎಲ್ಲರ ಪರವಾಗಿ ಆಲ್ ದ ಬೆಸ್ಟ್ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ತುಂಬಾ ಪ್ರೀತಿಯಿಂದ ಸಿನಿಮಾ ಮಾಡಿದೀರಾ. ಅಷ್ಟೇ ಪ್ರೀತಿಯನ್ನ ಖಂಡಿತ ನಮ್ಮ ಕನ್ನಡಿಗರು ಕೊಡ್ಲಿ ಅಂತ ನಾವು ಕೂಡ ಕೇಳ್ಕೊತೀವಿ. ಎಷ್ಟು ಹಾಗೆ ವಿನೋದ್ ಸರ್ ಅವ್ರು ಬಂದಿಲ್ಲ, ಅವ್ರಿಗೆ ಇಲ್ಲಿಂದನೇ ಒಂದು ಥ್ಯಾಂಕ್ಫುಲ್ ಆಗಿರ್ತೀನಿ. ಬಿಕಾಸ್ ಒಂದು 2 ವೀಕ್ಸ್ ಇಂದ ಹೆವಿಯಾಗಿ ಓಡಾಡ್ತಾ ಇದೀವಿ. ಮಧ್ಯರಾತ್ರಿ ಅಂತಾನು ಕಾರಣದಲ್ಲೇ ನಮ್ಗಳಿಗೆ ಸಪೋರ್ಟ್ ಮಾಡ್ತಾ ಇದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಾಳೆಯಿಂದ ಮತ್ತೆ ಜಾಯ್ನ್ ಆಗ್ತಿದ್ದಾರೆ. ಹಾಗೆ ಇನ್ನೊಂದು ಕೇಳ್ಪಡ್ತಾ ಇದೀವಿ, ಅಂದ್ರೆ ಅದಾಗಿದೆ ಇದಾಗಿದೆ ಒಂದಿಷ್ಟು ರೂಮರ್ಸ್. ಏನೂ ಆಗಿಲ್ಲ ಅವ್ರಿಗೆ. ಸಣ್ಣ ಒಂದು ಲೋ BP ತರ ಒಂದು ಇದಾಗಿತ್ತು ಅಷ್ಟೇನೆ, ಬೇರೆ ಏನು ಇಲ್ಲ. ಕೆಲವು ಚಾನೆಲ್ಸ್ ಅಲ್ಲಿ ನೋಡ್ತಾ ಇದ್ದೀವಿ, ದಯವಿಟ್ಟು ಅದಕ್ಕೆ ಎಂಟರ್ಟೈನ್ ಮಾಡ್ಬೇಡಿ. ಅವ್ರಿಗೆ ಏನೂ ಆಗಿಲ್ಲ. ಒಂದಿಂದಲೂ ಎಲ್ಲ ಹುಷಾರಾಗಿ ರೆಸ್ಟ್ ಮಾಡ್ತಿದ್ದಾರೆ. ನಾಳೆಯಿಂದ ನಮ್ಮ ಕ್ಯಾಂಪೇನಿಂಗ್ ಸ್ಟಾರ್ಟ್ ಆಗ್ತಾರೆ, ಮತ್ತೆ ಜಾಯ್ನ್ ಆಗ್ತಾರೆ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಪ್ರೆಸ್ ಮೀಟ್ ಕರೀತೀನಿ, ಪ್ಲೀಸ್ ವಿಸಿಟ್. ಇದೀಗ ತಾರೀಕು ಲಾಂಚ್ ಆಗ್ತಾ ಇದೆ, ದಯವಿಟ್ಟು ಮಾತಾಡಿ. ಎಲ್ರಿಗೂ ನಮಸ್ತೆ. ಬಲರಾಮನ ದಿನಗಳು ಇದೆ 26ಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್. ಆಲ್ಮೋಸ್ಟ್ ಒನ್ ಇಯರ್ ಮುಂಚೆ ಮೀಟ್ ಮಾಡಿದ್ರು ಅವರನ್ನ. ಸೊ ಅವತ್ತಿಂದನೂ ನಮ್ಮ ಸಂಸ್ಥೆನೇ ಇದನ್ನ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಫಸ್ಟ್ ಡೇ ಇಂದ ಹೇಳ್ತಾ ಇದ್ರು. ಅವ್ರಿಗೆ ನಾವೆಲ್ಲದಲ್ಲೂ ಬಹಳಷ್ಟು ಜನ ಸಹ ಅಪ್ರೋಚ್ ಮಾಡಿದ್ರು. ಅದನ್ನೆಲ್ಲ ಬಿಟ್ಟು ನಮ್ಮನ್ನು ಮುಂದೆ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಮ್ಯಾಮ್. ಅಂಡ್ ಮೋರ್ ಓವರ್ ಈ ಸಿನಿಮಾದಲ್ಲಿ ಅಂದ್ರೆ ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ಬಲರಾಮನ ದಿನಗಳು ಒಂದು ಸಿನಿಮಾ ಅಂತ ಗೊತ್ತಿತ್ತು. ಡೈರೆಕ್ಟರ್ ಹೇಳಿದ್ರು, ಇಲ್ಲ ಸರ್ ಇದು ನೆಕ್ಸ್ಟ್ ಪಾರ್ಟ್ ಆಫ್ ಆ ದಿನಗಳು ಅಂತಂದ್ರು. ದಟ್ ಈಸ್ ವೇರ್ ಐ ವಾಟ್
excited sir to be frank. So I'm moreover ಮ್ಯೂಸಿಕ್ ಡೈರೆಕ್ಟರ್. ಫಸ್ಟ್ ಟೈಮ್ ಐ ಹೋಪ್ ಅವರು ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾಡ್ತಾ ಇರೋದು. ತುಂಬಾ ಬ್ಯೂಟಿಫುಲ್ ಆರ್ ಸ್ಕೋರ್ ಮಾಡಿರೋ ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಸೊ ಈಗ ನಾಡಿದ್ದು ಗುರುವಾರ ಪ್ರೀಮಿಯರ್ ಶೋಸ್ ಇರುತ್ತೆ ಬ್ಯಾಂಗ್ಳೂರು ಮತ್ತೆ ಮೈಸೂರಲ್ಲಿ. ಸೊ ಪ್ಲೀಸ್ ಆಲ್ ಆಫ್ ಯು ಪ್ಲೀಸ್ ವಾಚ್ ಪ್ರೀಮಿಯರ್ ಶೋ ನೋಡಿ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಸೊ ಥ್ಯಾಂಕ್ಸ್ ಟು ಎವ್ರಿವನ್. ಥ್ಯಾಂಕ್ ಯು ಸರ್. ಆಲ್ಮೋಸ್ಟ್ 100+ ಇರುತ್ತೆ ಸರ್. ಮಲ್ಟಿಪ್ಲೆಕ್ಸ್ ವಿತ್ 100 ಔಟ್ ಸ್ಕ್ರೀನ್ಸ್ ಇರುತ್ತೆ. ಓಕೆ, ಸುಪ್ರೀತ್ ಸರ್ ಇಲ್ಲೇ ಇರಬೇಕು ಪ್ಲೀಸ್. ಈಗ ಪ್ರೆಸ್ ಮೀಟ್ ಅನ್ನ ಕುತ್ಕೊಳ್ಳಲ್ಲ, ಟೀಮ್ ಅವರೆಲ್ಲರೂ ನಿಂತ್ಕೊಂಡಿರ್ತಾರೆ. ಯಾವುದೇ ಪ್ರಶ್ನೆಗಳಿದ್ರು ನೀವು ದಯವಿಟ್ಟು ಕೇಳಬಹುದು. ಚೈತನ್ಯ ಸರ್ ಪ್ಲೀಸ್ ಬರಬೇಕು, ಪ್ರೊಡ್ಯೂಸರ್ಸ್ ಬರಬೇಕು, ಪ್ರಿಯಾ ಮ್ಯಾಮ್ ಆನ್ ಸ್ಟೇಜ್ ಪ್ಲೀಸ್, ರಾಘವ್ ಮಂಜು ಸರ್ ದಯವಿಟ್ಟು ಬನ್ನಿ, ಆಲೋಕ್ಯ ಸರ್ ಪ್ಲೀಸ್ ಜಾಯ್ನ್ ಅಸ್. ಒಂದು ಸಿನಿಮಾ ರಿಲೀಸ್ ಟೈಮಲ್ಲಿ ಒಬ್ಬ ಹೀರೋ ಪ್ರಮೋಷನ್ ಅಲ್ಲಿ ಭಾಗಿಯಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಈ ಟೈಮಲ್ಲಿ ಅಂದ್ರೆ ಇಂಡಸ್ಟ್ರಿ ಈ ಸ್ಥಿತಿಲಿದೆ, ಜೊತೆಗೆ ಈಗ ಧ್ರುವ ಅವ್ರು ಬಂದು ಸಪೋರ್ಟ್ ಮಾಡಿರುವಂತದ್ದು ಮತ್ತೆ ವಿನೋದ್ ಅವ್ರು ಇಲ್ಲದೆ ಇರುವಂತದ್ದು ಚಿತ್ರತಂಡಕ್ಕೆ ಪ್ಲಸ್ ಮತ್ತೆ ಮೈನಸ್ ಹೇಗೆ ಅಂತ? ಅಲ್ಲ, ಹೀರೋ ಇಲ್ದೇ ಇರೋದು ಖಂಡಿತ ಮೈನಸ್. ಅವ್ರನ್ನ ನಾವೆಲ್ಲರೂ ಮಿಸ್ ಮಾಡ್ಕೊಳ್ತಾ ಇದ್ವಿ. ಯಾಕಂದ್ರೆ ವಿನೋದ್ ಅವರು ಇವತ್ತು ಇದ್ದಿದ್ರೆ ನಾವೆಲ್ರಿಗೂ ಬಹಳ ಖುಷಿಯಾಗಿರ್ತಿತ್ತು. ನಾವೇ ಇನ್ಫ್ಯಾಕ್ಟ್ ಅವ್ರಿಗೆ ಬರಬೇಡಿ ಅಂತ ಹೇಳಿದ್ವಿ. ಈ ಅವರು ಎಕ್ಸಾಷನ್ ಇರೋದ್ರಿಂದ ಇವತ್ತು ಮತ್ತೆ ನಿನ್ನೆ 2 ದಿವಸ ನೀವು ರೆಸ್ಟ್ ತಗೊಳ್ಳಿ, ನಾಳೆಯಿಂದ ಜಾಯ್ನ್ ಆಗಿ ಅಂತ ಕೇಳಿದ್ವಿ. ಇನ್ಫ್ಯಾಕ್ಟ್ ಅವ್ರು ಬರ್ತೀವಿ ಅಂತ ಹೇಳಿದ್ರು, ನಾವೇ ಬರಬೇಡಿ ನಾಳೆಯಿಂದ ಬನ್ನಿ ಅಂತ ಹೇಳಿದ್ವಿ. ಅವರು ನಾಳೆಯಿಂದ ಮತ್ತೆ ನಮ್ಮ ಪ್ರಮೋಷನ್ ಆಕ್ಟಿವಿಟೀಸ್ ಜಾಯ್ನ್ ಆಗ್ತಾರೆ. ಆಮೇಲೆ ಧ್ರುವ ಅವರು ಎಷ್ಟು ಅವರ ದೊಡ್ಡಸ್ತಿಕೆಯನ್ನ ತೋರಿಸ್ದೆ, ಅವರು ಬಂದು ಅವರು ಒಪ್ಕೊಂಡು ನಮ್ಮ ಈ ಟ್ರೈಲರ್ ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಸರ್, ಈಗ ಪರ್ಟಿಕ್ಯುಲರ್ ಒಂದು ಅಂದ್ರೆ ಇದನ್ನ ನಾನು ಆರಂಭದಲ್ಲಿ ಹೇಳ್ತಾ ಇದೀನಿ, ನೆಗೆಟಿವ್ ಏನಲ್ಲಿ ಕೇಳ್ತಾ ಇಲ್ಲ. ಸಹಜವಾಗಿ ಅಂದ್ರೆ ಸಿನಿಮಾ ರಿಲೀಸ್ ವೇಳೆ ಒಂದು ಅನಿರೀಕ್ಷಿತ ಘಟನೆ ಅಂದ್ರೆ ಅವರ ಆರೋಗ್ಯದಲ್ಲಿ ಏರ್ಪೇರ್ ಆಗಿರ್ತಕ್ಕಂಥದ್ದು, ಆಸ್ಪತ್ರೆಗೆ ಹೋಗಿರುವಂತದ್ದು ಎಲ್ಲವೂ ಕೂಡ ಗೊತ್ತಾಗಿದೆ ನಮ್ಗೆ. ಅಂದ್ರೆ ಒಂದು ಈಗ ಹೊರಗಡೆ ಇರುವಂತ ಆಡಿಯನ್ಸ್ ದೃಷ್ಟಿಕೋನದಲ್ಲಿ ನೀವು ಹೇಳೋದಾದ್ರೆ ಎಲ್ಲ ಒಂದ್ ಕಡೆ ಚಿತ್ರತಂಡ ಇದನ್ನ ಅಂದ್ರೆ ಆರೋಗ್ಯದ ವಿಚಾರದಲ್ಲಿ ಖಂಡಿತ ನಾನು ಹೇಳ್ತಾ ಇದ್ದೀನಿ, ಅದು ನೆಗೆಟಿವ್ ಆಗಿ ನಾವು ತಗೊಳ್ತಾ ಇಲ್ಲ ಮಾತಂದು. ಇಲ್ಲ ಪ್ರಚಾರದ ಅನಿವಾರ್ಯತೆ ಹೀಗೆ ಮಾಡಿದ್ರ ಹೀಗೆ ಅಂತ ಒಂದಿಷ್ಟು ಕಲ್ಪನೆಗಳು ಬಂದಾಗ ಅದಕ್ಕೆ ಯಾವ ರೀತಿ ಚಿತ್ರತಂಡ ಸಮರ್ಥನೆ ಕೊಡ್ತೀರಿ ಅಂತ? ಈಗ ನಾನು ಹಿಂಗೆ ಇದೀನಲ್ಲ ನೋಡೋದಿಕ್ಕೆ, ನಾನು ಒಂದ್ ವೇಳೆ ಕುಸಿದಿದ್ರೆ ನೀವು ಓಕೆ ಅದು ಪಾಪ ಹೆಂಗೋ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ವಿನೋದ್ ಅವರು ಅಷ್ಟು ಗಟ್ಟಿಮುಟ್ಟಾಗಿರೋರು, ಅವರು ಕುಸಿದ್ರೆ ಅದು ಪಾಸಿಟಿವ್ ಪಬ್ಲಿಸಿಟಿ ಹೇಗಾಗುತ್ತೆ? ಅಥವಾ ಅದು ಬೇಕು ಅಂತ ಆತರ ಗಿರಿಕೆ ಯಾರು ಮಾಡಕ್ ಹೋಗ್ತಾರೆ? ಈ ತರದ್ದು ಏನು ಇಲ್ಲ. ನಿಜವಾಗ್ಲೂ ಹಿ ವಾಸ್ ಅನ್ವೆಲ್, ಆದ್ರಿಂದ ಅದು ಆಯ್ತು ಅಷ್ಟೇ. ಅಲ್ಲ ಅಂದ್ರೆ ಈಗ ನೀವು ಫೇಸ್ ಮಾಡಿರ್ತೀರಾ, ಅದಕ್ಕೆ ನಿಮ್ಮ ಮುಖಾಂತರ ಒಂದು ಉತ್ತರ ಸಿಗ್ಲಿ ಅನ್ನೋದು ಕೇಳಿದ್ರು ಸರ್. ಅದೇ ನಾನು ಹೇಳ್ತಾರೆ, ಒಳ್ಳೆದಾಯ್ತು ನೀವು ಕೇಳಿದ ಪ್ರಶ್ನೆ, ಥ್ಯಾಂಕ್ ಯು ಪ್ರಶ್ನೆ ಕೇಳಿದಕ್ಕೆ. ಅದೇ ಇದೊಂದು ಗಿಮಿಕ್ ಆಗಿ ಆಗಿರುವಂತದ್ದಲ್ಲ, ಇದು ಜೆನ್ಯೂನ್ ಆಯ್ತು. ಇನ್ಫ್ಯಾಕ್ಟ್ ನಾವು ಮೊದಲು ಯಾರಿಗೂ ಹೇಳಿರ್ಲಿಲ್ಲ. ಅದು ನ್ಯೂಸ್ ಆಚೆ ಹೋದಾಗ ನಾವು ಅನಿವಾರ್ಯತೆಯಿಂದ ನಾವು ಅದನ್ನ ಕಡೆಗೆ ಹೌದು ಈ ತರ ಅವ್ರು ಕೊಲ್ಯಾಪ್ಸ್ ಆದ್ರೂ ಅವರ ಆರೋಗ್ಯ ಕೆಟ್ಟಿ ಅಂತ ಒಪ್ಕೊಂಡ್ವಿ. ಚೈತನ್ಯ ಸರ್, ಆದಿನಗಳ ಸಿನಿಮಾ ಒಂದು 100% ಒರಿಜಿನಲ್ ಸ್ಟೋರಿ ಇಟ್ಕೊಂಡು ಮಾಡಿದಂತ ಸಿನಿಮಾ. ಈಗ ಬಲರಾಮ ಆರಾಮನ ದಿನಗಳು ನೀವೇ ಹೇಳಿದಾಗೆ ಒಂದು ಫಿಕ್ಷನಲ್ ಸ್ಟೋರಿ. ಸೊ ಆ ಟೈಟಲ್ಗೆ ಯಾವ ಮಟ್ಟಿಗೆ ಜಸ್ಟಿಫಿಕೇಶನ್ ಕೊಡುತ್ತೆ ಅಂತ ಬಲರಾಮನ ದಿನಗಳು ಅಂತ ಬಂದಾಗ? ಇದು ರೌಡಿ ಬಲರಾಮ ಅಂತ, ರೌಡಿ ಶೀಟ್ರಿ ಬಲರಾಮ ಅಂತ ಒಬ್ಬರಿದ್ರು, ಅವರ ಬಯೋಪಿಕ್ ಅಲ್ಲ ಇದು. ಅದರಿಂದ ಬಲರಾಮ ಅನ್ನೋದು ಒಂದು ಫಿಕ್ಷನಲ್ ಕ್ಯಾರೆಕ್ಟರ್. ನಾನು ಎಲ್ಲ ಮತ್ತೆ ಎಲ್ಲ ಇಂಟರ್ವ್ಯೂಸ್ ಅಲ್ಲೂ ಹೇಳ್ತಾ ಇದೀನಿ. ಆ ಬಲರಾಮನ ದಿನಗಳು ಹೇಗೆ ಆ ದಿನಗಳ ಮತ್ತೊಂದು ಅಧ್ಯಾಯ ಅಂತ ಹೇಳ್ತಾ ಇದೀನಿ. ಇದನ್ನ ಆ ದಿನಗಳು ಸಿನಿಮಾದ ಮತ್ತೊಂದು ಅಧ್ಯಾಯ ಅಲ್ಲ, ಇದು ಒಂದು ಫಿಕ್ಷನಲ್ ಸ್ಟೋರಿ. ಆದ್ರೆ ನಿಜ ಜೀವನದ ಅನೇಕ ಘಟನೆಗಳ ಜನರ ಸ್ಫೂರ್ತಿ ಇದಕ್ಕಿದೆ, ಅದಂತೂ ಇದೆ. ಸುಪ್ರೀತ್ ಸರ್, ಈ ಕಡೆ ಇತ್ತೀಚೆಗೆ ಥಿಯೇಟರ್ಸ್ ಆದವರು ಥಿಯೇಟರ್ ಅಲ್ಲಿ ಕಣ್ಣೀರಾಗ್ತಾ ಇದ್ರು, ಥಿಯೇಟರ್ಗಳು ಸಿಗ್ತಾ ಇಲ್ಲ, ಸಿನಿಮಾ ಚೆನ್ನಾಗಿದೆ ಅಂತೇಳಿ, ಬೇಕಾದ್ರೆ ನನ್ನ ಚಪ್ಪಲಲ್ಲಿ ಹೊಡೆದು ಬಿಡಿ ಸಿನಿಮಾ ಸರಿ, ಆ ರೀತಿ ಎಲ್ಲ ಪದಗಳನ್ನು ಬಳಸಿದ್ರು. ಸೊ ಈ ರೀತಿಯ ಥಿಯೇಟರ್ಗಳ ಸಮಸ್ಯೆ ಇತ್ತೀಚೆಗೆ ತುಂಬಾ ಎದುರಾಗ್ತಿದೆ. ಸೊ ಈ ಬಲರಾಮ ಸಿನಿಮಾಗೆ ಎಷ್ಟು ಥಿಯೇಟರ್ಗಳು ರಿಲೀಸ್ ಆಗ್ತಾ ಇದೆ ರಾಜ್ಯಾದ್ಯಂತ? ಸರ್, ಇದು 100+ ಥಿಯೇಟರ್ಸ್ ಸಿಂಗಲ್ ಸ್ಕ್ರೀನ್ಸ್ ಇರುತ್ತೆ. ಇನ್ನು ಆಲ್ಮೋಸ್ಟ್ ಲೈಕ್ 50 to 50 ಔಟ್ ಸ್ಕ್ರೀನ್ಸ್ ಮಲ್ಟಿಪ್ಲೆಕ್ಸಸ್ ಅಲ್ಲಿ ಇದೆ, ಅಲ್ಲಿ ರಿಲೀಸ್ ಆಗುತ್ತೆ. ಈಗ ಈ ಸಮಸ್ಯೆಗಳು ಯಾವಾಗ ಬರುತ್ತೆ ಅಂತಂದ್ರೆ ಸರ್, ಈಗ ಹೊಸ ಸಿನಿಮಾಗಳು ಬಂದಾಗ, ಹೊಸಬರು ಬಂದಾಗ ಅದು ಸಮಸ್ಯೆ ಇರುತ್ತೆ. ಯಾಕಂದ್ರೆ ಮೊದಲ ಹಾಗೆ ಒಂದು ಸಿನಿಮಾ ಪ್ರೂವ್ ಮಾಡೋದಕ್ಕೆ 1 ವೀಕ್, 1 ವಾರ 2 ವಾರ ಬೇಕಾಗಿತ್ತು. ಮುಂಚೆ ನೀವು ಒಂದು 10-15 ವರ್ಷದ ಹಿಂದೆ ಹೋದ್ರೆ ಯಾವುದೇ ಸಿನಿಮಾ ಅಟ್ಲೀಸ್ಟ್ 1 ವಾರ ಸಸ್ಟೈನ್ ಆಗೋದು. ಇವತ್ತು ಹೇಗಂದ್ರೆ ಮಾರ್ನಿಂಗ್ ಶೋ ರಿಲೀಸ್ ಆಗಿ ಈವ್ನಿಂಗ್ ಶೋ ಅಷ್ಟರಲ್ಲಿ ಅದು ಪ್ರೋಗ್ರೆಸ್ ಆಗಿಲ್ಲ ಅಂತಂದ್ರೆ ಶೋಸ್ ರಿಮೂವ್ ಆಗೋಗುತ್ತೆ ಆಟೋಮೆಟಿಕ್ ಆಗಿ. ಯಾಕೆ ಅಂತಂದ್ರೆ ಇವತ್ತು ಒಂದು ಶೋ ರನ್ ಆಗ್ಬೇಕು ಅಂತಂದ್ರೆ ಒಂದು ಮಿನಿಮಲ್ ಎಕ್ಸ್ಪೆನ್ಸಸ್ ಅನ್ನೋದು ಇದ್ದೇ ಇರುತ್ತೆ. ಒಂದು ಮಲ್ಟಿಪ್ಲೆಕ್ಸಸ್ ಒಂದು ಶೋ ರನ್ ಆಗ್ಬೇಕು ಅಂದ್ರೆ ಮಿನಿಮಲ್ ಎಕ್ಸ್ಪೆನ್ಸಸ್ ಅನ್ನೋದು ಇರುತ್ತೆ. ಅದು ಯಾವಾಗ ಅವ್ರಿಗೆ ಜನರೇಟ್ ಆಗಲ್ಲ ಅದನ್ನ ರಿಮೂವ್ ಮಾಡ್ತಾರೆ. ಸೊ ದಿಸ್ ಇಸ್ ಹೌ ಥಿಯೇಟರ್ ವರ್ಕ್ ಸರ್. ಶ್ರೇಯಸ್ ಸರ್, ಇದು ನಿಮ್ಗೆ ಪ್ರಶ್ನೆ ಅಂದ್ರೆ ನಿರ್ಮಾಣ ಮಾಡಕ್ಕೆ ಒಂದು ಪರ್ಟಿಕ್ಯುಲರ್ ಕಾರಣ ಇದೆ ಅನ್ನೋಂತ ಒಂದು ಎಲ್ಲ ನಾನ್ ಕೇಳಿರೋ ಮಾಹಿತಿ.
ಅಂದ್ರೆ ಬಲರಾಮನು ಮತ್ತೆ ನಿಮ್ಗೆ ಪರಿಚಯದ ಬಗ್ಗೆ ಏನಾದ್ರು ಮಾತನಾಡ್ಬೋದಾ, ಅದರ ನೆನಪಿನ ಬಗ್ಗೆ ಹೇಳ್ಬೋದಾ ಗೊತ್ತಿಲ್ಲ, ಯಾಕಂದ್ರೆ ನಿಮಗೆ ರಿಲೇಟಿವ್ ಅಂತ ಮಾಹಿತಿ ಕೂಡ ಇದೆ ಹಾಗೆ. ಹಲೋ, ಹಾಯ್ ಸರ್, ಜಗದೀಶ್ ಸರ್, ನಮಸ್ತೆ. ಬಲರಾಮ್ ಅವ್ರದ್ದು ಹೌದು, ಒಂದೇ ಊರು ಒಂದೇ ಜನ ಎಲ್ಲ, ಅವ್ರಿಗೆ ಒಂದೇ ಜನ ಎಲ್ಲ ಒಂದೇ, ಬಟ್ ಅವ್ರದೇ ಕತೆ ಅಂತ ಸರ್ ಹೇಳಿದ್ರಲ್ಲ, ಅವ್ರದೇ ಕತೆ ಅಂತ ಅಲ್ಲ, ಇದೊಂದು ಫಿಕ್ಷನಲ್ ಕತೆ ಆಗತ್ತೆ. ಬಟ್ ಗ್ಯಾಂಗ್ಸ್ಟರ್ ಕತೆನೇ ಮಾಡ್ಬೇಕು ಅಂತ ಬಂದಿದ್ ನಾನು. ಇದಕ್ಕೆ ಒಬ್ರು ಯಾರು ಸರಿ ಅಂತ ಹುಡುಕಿದಕ್ಕೆ ನಮ್ ಸರ್ ಸಿಕ್ಕಿದ್ರು. ಬಿಕಾಸ್ ನಾವೆಲ್ಲ ಆದಿನಗಳು ಫ್ಯಾನ್ಸ್. ಅದು ಕಮ್ಮಿ ಅಂದ್ರೆ 125 ಸತಿ ಸಿನಿಮಾ ನಾನೇ ನೋಡಿದೀನಿ ಆದಿನಗಳು. ಸೊ ರೀಕ್ರಿಯೇಟ್ ಮಾಡ್ಬೇಕು ಅಂತಾನೆ ಬಂದಿತ್ತು ಸರ್. ಆ ದಿನಗಳಿಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಜನ ಬರ್ತಾರೋ 100% ಆ ರಿಸಲ್ಟ್ ಅಂತೂ ಸಿಗತ್ತೆ. ಬಲರಾಮನ್ ಕತೆ ಅದು ಇದು ನನಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ಒಂದೇ ಊರು ಒಂದೇ ಜನ ಎಲ್ಲ ಒಂದೊಬ್ರೆ. ಚೈತನ್ಯ ಸರ್, ಆ ದಿನಗಳು ಬಂದು 18 ವರ್ಷ ಸರ್. ಸೊ ಇನ್ನೊಂದು ವಿಚಾರ ಅಂದ್ರೆ ಆ ಟೈಮ್ ಅಲ್ಲಿ ನೋಡುವಂತಹ ವೀಕ್ಷಕರೇ ಬೇರೆ ತರ ಇದ್ರು. ಸೊ ಇವಾಗಿನ ಜನರೇಷನ್ ಅಲ್ಲಿ ಸಿನಿಮಾವನ್ನ ನೋಡುವ ರೀತಿನೇ ಬೇರೆ ಇದೆ. ಸೊ ಮ್ಯಾಚ್ ಮಾಡೋದು, ಯಾಕಂದ್ರೆ ಅದೇ ನಿರ್ದೇಶಕರು ಅದೇ ಫ್ಲೇವರ್ ಅಲ್ಲಿ ತರ್ತಾ ಇದ್ದಾರೆ ಅಂದಾಗ ನಿರೀಕ್ಷೆಗಳು ಜಾಸ್ತಿ ಇರುತ್ತೆ. ಅದನ್ನ ರೀಚ್ ಮಾಡುವ ಪ್ರಯತ್ನ ನೀವು ಮಾಡಿದ್ದೀರಾ, ಅದು ಕಂಪ್ಲೀಟ್ ಆಗುತ್ತೆ ಅನ್ನುವಂತ ಭರವಸೆ ಇದೆಯಾ? ನಂಗೆ ಅದೇ ನಮಗೆ ಈ ಸಿನಿಮಾದ ಅಡ್ವಾಂಟೇಜ್ ಅಂತ ಅನ್ಸೋದು. ಈಗ ಕಾಂತಾರ ಸಿನಿಮಾ ಮಾಡಿ ಅದಾಗಿ 2 ವರ್ಷಕ್ಕೆ ಕಾಂತಾರ ಪಾರ್ಟ್ 2 ಮಾಡಿದ್ರು. ಅವಾಗ ಅದೇ ಪ್ಯಾಟರ್ನ್ ನೀವು ಸಸ್ಟೈನ್ ಮಾಡ್ಕೋಬಹುದು. ದುರಂಧರ್ ಸಿನಿಮಾ ಮಾಡಿ ಅದ್ರ ಮಾರನೇ ಇನ್ನೊಂದು ವರ್ಷಕ್ಕೆ ದುರಂಧರ್ 2ನೇ ಪಾರ್ಟ್ ಮಾಡಿದಾಗ ಅದೇ ಪ್ಯಾಟರ್ನ್ ನೀವು ಸಸ್ಟೈನ್ ಮಾಡ್ಬೋದು. ಆದ್ರೆ ಲಕಿಲಿ ನನಗೆ 18 ವರ್ಷ ಆಗಿದೆ. ಸೊ 18 ವರ್ಷಕ್ಕೂ ಇದಕ್ಕೂ ನಾನು ಯಾವ್ದು ಸಸ್ಟೈನ್ ಮಾಡೋ ಅವಶ್ಯಕತೆನೇ ಇಲ್ಲ. ಈಗಿನ ಜನರೇಷನ್ ಯಾವ ತರ ಬೇಕೋ ಆ ರೀತಿ ನಾನು ಕಥೆಯನ್ನ ಹೇಳ್ತೀನಿ. ಆ ದಿನಗಳು ಸಿನಿಮಾದ ಎಲ್ಲಾ ಎಲಿಮೆಂಟ್ಸ್ ಇದೆ, ಆದ್ರೆ ಎಸೆನ್ಸ್ ಇದೆ. ಆದ್ರೆ ಇವತ್ತಿನ ನರೇಷನ್ ನ ಈ ಸಿನಿಮಾಗೆ ತಂದಿದ್ದೀನಿ. ಸರ್, ವಿನೋದ್ ಅವ್ರನ್ನ ಇದಕ್ಕೆ ಯಾವ ರೀತಿ ಪಳಗಿಸಿದ್ರೆ ಅಂದ್ರೆ, ಯಾಕಂದ್ರೆ ಅವರು ಆಲ್ರೆಡಿ ಮಾಸ್ ಅಲ್ಲಿ ಎಕ್ಸ್ಪರ್ಟ್ ಸಿನಿಮಾ ಮಾಡೋದ್ರಲ್ಲಿ. ಬಟ್ ಬಲರಾಮನ ದಿನಗಳು ಅಂತ ಬಂದಾಗ ಆಗ್ಲೇ ಹೇಳಿದಾಗೆ ಅದು ಬಲರಾಮ ಅನ್ನುವಂತ ರೌಡಿ ಶೀಟ್ರು ಇದ್ರು, ಅವ್ರದ್ದಲ್ಲ ಅಂತ ಹೇಳ್ತಿದ್ದೀರಾ. ಬಟ್ ಜನರು ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ಒಬ್ಬ ನಾಯಕ ನಟನನ್ನ ಹೆಂಗೆ ನೀವು ರೆಡಿ ಮಾಡಿದ್ರಿ ಅಂತ? ನಾನ್ ರೆಡಿ ಮಾಡಿದೆ ಅನ್ನೋದಕ್ಕಿಂತ ವಿನೋದ್ ಅವರು ಅಷ್ಟು ಕರೆಕ್ಟ್ ಆಗಿ ಆ ಪಾತ್ರಕ್ಕೆ ಒಪ್ಕೊಂಡ್ರು ಅಂತ ಹೇಳ್ಬೋದು. ಯಾಕಂದ್ರೆ ಅವರು, ನಾನು ಅನೇಕ ಸತಿ ಹೇಳಿದ್ದೀನಿ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹಳ ಪ್ರತಿಭಾವಂತ ನಟರಲ್ಲಿ ಅವರೊಬ್ರು. ಎಲ್ಲಾ ರೀತಿಯ ಪಾತ್ರಗಳನ್ನು ಮಾಡಬಲ್ಲ ಅಂತ ಒಬ್ರು ನಟರು. ಆಮೇಲೆ ಬಹಳ ಸೀರಿಯಸ್ ಅವರ ಕೆಲಸದ ಬಗ್ಗೆ, ವೆರಿ ಇನ್ವಾಲ್ವ್ಡ್, ಮೆಥಡ್ ಆಕ್ಟರ್. ಅವರು ಈ 4 ತಿಂಗಳು ನಾವೇನ್ ಬಲರಾಮ ದಿನಗಳು ಶೂಟಿಂಗ್ ಮಾಡ್ತಿದ್ವಿ, ಅಷ್ಟು ವೇಳೆ ಅವರು ಬಲರಾಮನಾಗಿ ಜೀವಿಸಿದ್ರು. ಆಮೇಲೆ ಪ್ರತಿ ಹಂತದಲ್ಲೂ ಇನ್ವಾಲ್ವ್ ಆದ್ರು. ಸೊ ಅವ್ರ ಜೊತೆ ವರ್ಕ್ ಮಾಡೋದು ನನಗೆ ಒಂದು ದೊಡ್ಡ ಅಡ್ವಾಂಟೇಜ್ ಆಯ್ತು. ಬಿಕಾಸ್ ಅಷ್ಟು ಇನ್ವಾಲ್ವ್ಮೆಂಟ್ ಆಗಿದ್ದು, ನಾನು ಏನು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಬಲರಾಮ, ಅದಕ್ಕಿಂತ 10 ಪಟ್ಟು ಅವರು ಬಲರಾಮನನ್ನ ಸ್ಕ್ರೀನ್ ಮೇಲೆ ತಂದ್ರು. ನಾವು ಟೀಸರ್ ರಿಲೀಸ್ ಮಾಡಿದಾಗ ಎಷ್ಟೋ ಜನ ಅದ್ರ ಕೆಳಗೆ ಕಮೆಂಟ್ ಹಾಕಿದ್ದಾರೆ, ಬಲರಾಮ ಪಾತ್ರಕ್ಕೆ ವಿನೋದ್ ಅವ್ರು ಬಿಟ್ರೆ ಯಾರು ಆಗೋದೇ ಇಲ್ಲೇನೋ ಅನ್ನೋ ಮಟ್ಟಿಗೆ ಅವರು ಈ ಪಾತ್ರದಲ್ಲಿ ತೊಡಗಿಕೊಂಡಿದ್ದಾರೆ. ಸರ್, ನಾವು ಚೈತನ್ಯ ಸರ್, ಇಲ್ಲಿ ಸಾಕಷ್ಟು ಮಚ್ಚಾಗಿರ್ಬೋದು, ರಕ್ತ ಸಿಕ್ತ, ರೌಡಿಸಂ, ಸಾಕಷ್ಟು ಸಿನಿಮಾಗಳನ್ನ ನೋಡಿದೀವಿ, ಬಹಳ ಸಿನಿಮಾಗಳು ಬಂದಿದ್ದಾವೆ. ಆ ಎಲ್ಲಾ ಸಿನಿಮಾಗಳಿಗೆ ಬಲರಾಮನ ದಿನಗಳು ಹೇಗೆ ಭಿನ್ನವಾಗಿ ನಿಲ್ಲುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿದ್ರಲ್ಲಿ. ನಾವು ಆದಿನಗಳು ಸಿನಿಮಾ ಮಾಡಿದಾಗ್ಲೂ ಇದೇ ಪ್ರಶ್ನೆ ಬಂದಿತ್ತು ನಮ್ಗೆ, ಇನ್ನೊಂದು ರೌಡಿಸಂ ಸಿನಿಮಾ ಮಾಡ್ತಿದ್ದೀರಾ? ನಾವ್ ಹೇಳ್ತಾ ಇದ್ವಿ, ಇಲ್ಲ ಇದು ಇನ್ನೊಂದು ರೌಡಿಸಂ ಸಿನಿಮಾ ಅಲ್ಲ, ಇದು ಬೇರೆ ತರದ್ದೇ ರೌಡಿಸಂ ಸಿನಿಮಾ ಅಂತ. ಅದನ್ನ ನಾವು ಎಷ್ಟು ಹೇಳಿದ್ರು ಕಡೆಗೆ ಆ ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು, ಜನಕ್ಕೆ ಅರ್ಥ ಆಗೋದಕ್ಕೆ ನಾವ್ ಏನು ಹೇಳ್ತಾ ಇದೀವಿ ಅಂತ. ಅಂದ್ರೆ ಒಂದು ರೌಡಿಸಂ ಕಥೆ ಅಂತಂದ್ರೆ ಬರೀ ಮಚ್ಚು ಲಂಗು ಕೊಚ್ಚು ಕೊಲ್ಲು ಅಷ್ಟೇ ಅಲ್ಲ, ಅವ್ರಿಗೆ ಒಂದು ಬಹಳ ಎಮೋಷನಲ್ ಆದಂತ ಸ್ಟೋರಿಗಳು ಇರ್ತವೆ ಅವರಲ್ಲಿ. ಆಮೇಲೆ ಒಂದು ಕ್ರೈಮ್ ಇದೆಯಲ್ಲ, ಒಂದು ಕ್ರಿಮಿನಲ್ ವರ್ಲ್ಡ್, ಅದಕ್ಕೂ ನಮ್ಮ ಜಗತ್ತಿಗೂ ಬಹಳ ಹತ್ತಿರದ ಸಂಬಂಧ ಇರುತ್ತೆ, ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ. ಒಂದು ನಗರವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದರ ಕ್ರೈಮ್ ಅನ್ನ ಅರ್ಥ ಮಾಡ್ಕೋಬೇಕು. ಪ್ರತಿ ಹಂತದಲ್ಲೂ ಯಾವ್ಯಾವ ರೀತಿ ಕ್ರೈಮ್ ಬದಲಾಗ್ತಿರುತ್ತೋ ಅದೇ ರೀತಿ ಆ ನಗರದ ಪಾಲಿಟಿಕ್ಸ್, ಎಕನಾಮಿಕ್ಸ್ ಎಲ್ಲ ಬದಲಾಗ್ತಾ ಹೋಗುತ್ತೆ. ಅದೆಲ್ಲವೂ ಒಂದು ರೀತಿ ಕಥೆಯ ಮೂಲಕ, ಒಂದು ಡ್ರಾಮ್ಯಾಟಿಕ್ ಆದಂತ, ಬಹಳ ಎಮೋಷನಲ್ ಆದಂತ, ಬಹಳ ಹ್ಯೂಮನ್ ಆದ ಕಥೆ ಮೂಲಕ ನಾವು ಪ್ರೆಸೆಂಟ್ ಮಾಡುವ ಪ್ರಯತ್ನ ಈ ಬಲರಾಮನ ದಿನಗಳು ಸಿನಿಮಾ. ನಾನು ಆದಿನಗಳು ಸಿನಿಮಾಗೆ ಅಗ್ನಿಶ್ರೀಧರ್ ಅವ್ರ ಪರಿಚಯ ಆಗಿ, ಅಗ್ನಿಶ್ರೀಧರ್ ನಮ್ಗೆ ಅನೇಕ ಜನ ಅಂಡರ್ವರ್ಲ್ಡ್ ಅವ್ರನ್ನ ಪರಿಚಯ ಮಾಡಿದ್ರು. ಅನೇಕ ಜನ ಅಂಡರ್ವರ್ಲ್ಡ್ ಅವ್ರು ಹೇಗೆ ಮಾತಾಡ್ತಿದ್ರು, ಅವ್ರ ಹಾವಭಾವ ಹೇಗಿರ್ತಿತ್ತು, ಅವರು ವ್ಯವಹಾರಗಳು ಹೇಗಿರ್ತಿತ್ತು, ಅದೆಲ್ಲ ಪರಿಚಯವನ್ನ ಅಗ್ನಿಶ್ರೀಧರ್ ಸರ್ ನನಗೆ ಮಾಡಿಕೊಟ್ಟಿದ್ರು. ಅದಲ್ಲದೆ ನಾನು ಪ್ಯಾಂಡಮಿಕ್ ಟೈಮಲ್ಲಿ ಸಾಕಷ್ಟು ಪುಸ್ತಕಗಳನ್ನ ಓದಿದೆ, ರಿಸರ್ಚ್ ಮಾಡಿದೆ.
ಅದೆಲ್ಲದರ ಸ್ಫೂರ್ತಿ ಕೂಡ ತಗೊಂಡು ಅದನ್ನ ಕ್ರಿಯೇಟಿವ್ ಆಗಿ ಹೇಗೆ ನಾನು ಅಡಾಪ್ಟ್ ಮಾಡೋಕ್ಕಾಗುತ್ತೋ ಹಾಗೆ ಬಲರಾಮನ ದಿನಗಳಲ್ಲಿ ನಾನು ರೂಪಾಂತರ ಮಾಡಿದ್ದೀನಿ. ಹಾಡುಗಳು ಕೂಡ ಅಷ್ಟೇ ಎಷ್ಟೊಂದಾಗಿ ಬೋರ್ ಆಗಿಲ್ಲ. ಸೊ ಈ ಸಿನಿಮಾನ ನಾವು ನೋಡ್ಕೊಳೋದ್ರೆ ಅದೇ ರೀತಿಯ ಹ್ಯಾಂಗೋವರ್ ಸಿಗುತ್ತಾ ನಮ್ಗೆ ಸಿಗ್ಲಿ ಅಂತ ನಾನು ಬಯಸ್ತೀನಿ. ಯಾಕೆಂದ್ರೆ ನನ್ಗೆ ಎಷ್ಟೋ ಜನ ಈ ಆದಿನಗಳು ಸಿನಿಮಾನ ಕಲ್ಟ್ ಕ್ಲಾಸಿಕ್ ಅಂತ ಕರೆದಾಗ ಬಹಳ ಕೃತಜ್ಞತೆ, ಬಹಳ ನಮ್ರತೆ ಕೂಡ ಆಗುತ್ತೆ. ಯಾಕೆಂದ್ರೆ ಒಂದ್ ಸಿನಿಮಾ ಒಂದು ಕಲ್ಟ್ ಕ್ಲಾಸಿಕ್ ಅಂತ ಆಗೋದು ಅದು ರಿಲೀಸ್ ಆಗೋದಲ್ಲ, ಅದು ಬಂದು 10-15 ವರ್ಷ ಆದ್ಮೇಲೆ ಜನ ಮನಸ್ಸಿನಲ್ಲಿ ಉಳ್ಕೊಂಡ್ರೆ ಆಗ ಅದು ಕಲ್ಟ್ ಕ್ಲಾಸಿಕ್. ಈಗ ಏನಾಗ್ತದೆ, ಮನಸ್ಸಿನ ಈಗ ಬಹಳ ಹಗುರವಾಗಿ ಆ ಪದನ ಬಳಸ್ತಾರೆ. ಒಂದ್ ಸಿನಿಮಾ ರಿಲೀಸ್ ಆದಾಗೆ ಕಲ್ಟ್ ಸಿನಿಮಾ ಅಂತ ಹೇಳ್ತಾರೆ. ಹಾಗಾಗೋದಿಲ್ಲ. ಅದು ಒಂದು ಸಿನಿಮಾ ರಿಲೀಸ್ ಆಗಬೇಕು, ಅದೊಂದು 10-15 ವರ್ಷ ಮನಸ್ಸಿನಲ್ಲಿ ಉಳ್ಕೋಬೇಕು, ಅದ್ರ ಬಗ್ಗೆ ಇನ್ನೂ ಜನ ರಿಸರ್ಚ್ ಮಾಡಬೇಕು. ಹಾಗಾದಾಗ ಆ ಸಿನಿಮಾ ಒಂದು ಕಲ್ಟ್ ಕ್ಲಾಸಿಕ್ ಆಗುತ್ತೆ. ಬಲರಾಮನ ದಿನಗಳಿಗೆ ಆ ದಿನಗಳು ಅಷ್ಟೇ ಎಲ್ಲ ಎಫರ್ಟು, ಅಷ್ಟೇ ಎಲಿಮೆಂಟ್ಸು, ಅಷ್ಟೇ ಎಲ್ಲವೂ ನಾವು ಇನ್ನೂ ಆ ದಿನಗಳಿಗಿದ್ದ ಇದಕ್ಕಿಂತ 10ರಷ್ಟು ಪ್ರೊಡಕ್ಷನ್ ವ್ಯಾಲ್ಯೂಸ್ ಇದೆಲ್ಲ ತಂದಿದ್ದೀವಿ ಈ ಸಿನಿಮಾಗೆ. ಈ ಸಿನಿಮಾ ಕೂಡ ಅದೇ ರೀತಿಯ ದಾಖಲೆಯನ್ನ ಸೃಷ್ಟಿ ಮಾಡುತ್ತೆ ಅನ್ನೋ ನಂಬಿಕೆ ನಮಗಿದೆ. ಸರ್, ಇದು ಈಗೇನಂದ್ರೆ ಈ 10 ವರ್ಷದಲ್ಲಿ ಈ ತರ ಅಂದ್ರೆ ರೌಡಿಸಮ್ ವಿಷಯ ಇಟ್ಕೊಂಡು ಬಂದಂತ ಸಿನಿಮಾಗಳು ಅಥವಾ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಬಂದಂತ ಸಿನಿಮಾಗಳು, ಸಿನಿಮಾ ಮೇಕಿಂಗ್ ಪ್ರಾಸೆಸ್ ಅಲ್ಲಿ ಒಂದು ಹಂತದ ಒಂದು ಚರ್ಚೆ ನಡೆಯುತ್ತೆ, ಇನ್ನೊಂದು ಸಂಸಾರ ಆಗ್ಬೇಕು ಒಂದು ಹಂತದ ಚರ್ಚೆ ನಡೆಯುತ್ತೆ, ರಿಲೀಸ್ ಆದ್ಮೇಲೆ ಇನ್ನೊಂದು ಚರ್ಚೆ ನಡೆಯುತ್ತೆ. ಸಿನಿಮಾ ರಿಲೀಸ್ ಆದ ನಂತರ ಬಲರಾಮನ ವಿಚಾರಕ್ಕೆ ಬರಬಹುದಾದಂತಹ ಒಂದಷ್ಟು ಚರ್ಚೆ ಕಾಮೆಂಟ್ಸ್ ಗಳಿಗೆ ನಿರ್ದೇಶಕರಾಗಿ ನೀವು ಹೇಗೆ ಸಿದ್ಧರಿದ್ದೀರಿ? ಒಬ್ಬ ಸಿನಿಮಾ ನಿರ್ದೇಶಕ ಯಾವಾಗ್ಲೂ ಅದಕ್ಕೆ ಸಿದ್ಧ ಆಗಿರ್ಬೇಕು. ಯಾಕಂದ್ರೆ ನಾವು ಪಬ್ಲಿಕ್ ವ್ಯೂ ಅಲ್ಲಿ ಇರುವಂತವ್ರು. ಒಂದು ಸಿನಿಮಾ ಮಾಡಿದ್ಮೇಲೆ ಇಟ್ ಈಸ್ ಓಪನ್ ಟು ಪಬ್ಲಿಕ್. ಅವರು ನಮ್ಗೆ ಪ್ರಶ್ನೆಗಳನ್ನ ಕೇಳ್ಬೋದು, ಅದ್ರ ಬಗ್ಗೆ ಕಮೆಂಟ್ಸ್ ಗಳನ್ನ ಪಾಸ್ ಮಾಡ್ಬೋದು, ರಿವ್ಯೂಗಳನ್ನ ಮಾಡ್ಬೋದು. ಅದಕ್ಕಾಗಿ ನಾನು ಬಹಳ ಕುತೂಹಲದಿಂದ ಕಾಯ್ತಿದ್ದೀನಿ. ಅದೇ ಆಕ್ಚುಲಿ ಏನಾಗುತ್ತೆ ಅಂದ್ರೆ, ಒಂದು ಅಂಡರ್ವರ್ಲ್ಡ್ ಕಥೆ ಅಂದಾಗ ಎರಡೂ ತರ ಎಲಿಮೆಂಟ್ಸ್ ಇರ್ತಾರೆ. ಹೌದು, ಬಟ್ ಯಾಕಂದ್ರೆ ಅಲ್ಲಿ ಕೊತ್ವಾಲ್ ರಾಮಚಂದ್ರ ಮತ್ತೆ ಜಯರಾಜ್ ಮಾತಾಡ್ತಿದ್ದು ಆ ರೀತಿ, ನಾವು ಅಂತ ಮಾತಾಡ್ತಿದ್ರು, ನೋಡಿ ಇವ್ರೆ ಅಂತಿದ್ರು, ಆಮೇಲೆ ಸರ್ ಅಂತ ಕರೀತಿದ್ರು. ನೀವು ಅಗ್ನಿಶ್ರೀಧರ್ ಸರ್ ಮಾತಾಡ್ಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಎಲ್ಲಿ ನಿಮ್ ಪ್ರಕಾರ ನೀವೇನ್ ಅನ್ಕೊಳ್ತೀರೋ ಆ ತರ ಮಾತಾಡ್ತಾರೆ. ಸೊ ಅಂಡರ್ವರ್ಲ್ಡ್ ಅಂದ್ರೆ ಎಲ್ಲಾ ತರದ ಎಲಿಮೆಂಟ್ಸ್ ಇದಾರೆ. ಎಲ್ಲಾ ತರದ ಎಲಿಮೆಂಟ್ಸ್ ನಾನು ಇದರಲ್ಲಿ ಸೆರೆ ಹಿಡಿಯಲು ಪ್ರಯತ್ನ ಪಟ್ಟಿದ್ದೀನಿ. ಅಲ್ಲ, ಅದು ಒಳ್ಳೇದು. ಯಾಕೆಂದ್ರೆ ನಮ್ಗೆ ಒಂದು ರೌಡಿಸಮ್ ಸಿನಿಮಾ ಅಂದಿದ್ ಕೂಡಲೇ ತೀರಾ ಘನಘೋರ ಕೆಟ್ಟ ಪದ ಮತ್ತೆ ಭೀಕರ ವೈಲೆನ್ಸ್ ಅನ್ನು ತೋರಿಸಿ ಮಾಡಕ್ ಇಷ್ಟ ಇಲ್ಲ. ನನಗೆ ಇಡೀ ಕುಟುಂಬ ಕೂತ್ಕೊಂಡು ನೋಡುವಂತ ಸಿನಿಮಾ ಮಾಡಕ್ ಇಷ್ಟ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು, ಹಿರಿಯ ವಯಸ್ಸಿನವ್ರು ಕೂಡ ನೋಡಬಹುದಂತ ನಮ್ಮ ಬಲರಾಮನ ದಿನಗಳು. ಆಯ್ತು, UA ಸರ್ಟಿಫಿಕೇಟ್ ವಿತ್ ಕಟ್ಸ್. ಏನ್ ಹೇಳ್ಬೇಕು? ಇನ್ ದ ಮೂವಿ ಹೌದಲ್ಲ, ವೆರಿ ಬ್ಯಾಡ್. ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ಬೇಕು ಅಲ್ಲ. ವೈ ಸರ್? ಐ ಡಿಡ್ ಇವನ್ ನೋಟಿಸ್. ನನ್ಗೆ ಇಷ್ಟು ಕನ್ನಡನೇ ಗೊತ್ತು. ಸೊ ನನ್ಗೆ ಈ ತರ ಐ ಡಿಡ್ ಇವನ್ ರೆಜಿಸ್ಟರ್ ದಟ್. ಯಾಕೆ ಸರ್? Your last film, Adinagalu, you introduced not just Chetan but lesser known people. I mean, facts like Shweta Srivatsa's first film, Samyukta Ornar, a whole lot of that. So, who are the talent that you would say you would pick in cinema? First of all, I should thank you for being part of the casting of this film because you got amazing actors like Pratap on board. This film has two very interesting new introductions. One is Tejas Jairam. Teju is there. He is being introduced in this film. He is part of the Singli gang, and Aditya Ashray plays Singli, who's a small-time gangster and a very, very interesting, almost lizard-like character. And we have another person named Srinivas bandidare ivattu. Bandidare. Srinivas, he plays the role of Tommy. He is also, it's his first film. Then many others whose first film this is. ಆಮೇಲೆ ಇಲ್ಲಿ ಆಕ್ಟ್ ಮಾಡಿರೋ ಅನೇಕರಿಗೆ ಅನೇಕ ದೊಡ್ಡ ದೊಡ್ಡ ಹೆಸರುಗಳಿದ್ದಾರೆ. ಡ್ರ್ಯಾಗನ್ ಮಂಜು ಸರ್ ಇದ್ದಾರೆ,
ಮತ್ತೆ ಪ್ರತಾಪ್ ಇವರೆಲ್ಲ ಅನೇಕ ಸಿನಿಮಾಗಳನ್ನ ಮಾಡಿದ್ದಾರೆ. ಬಟ್ ಇನ್ನೂ ಎಷ್ಟೋ ಜನ ಒಂದೋ ಎರಡೋ ಸಿನಿಮಾ ಮಾಡಿದ್ದು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಅವರು ಒಂದು ಸ್ಟ್ಯಾಂಪ್ ಅನ್ನು ಹಾಕ್ತಾರೆ ಈ ಸಿನಿಮಾ ಮೂಲಕ ಅಂತ ನಾನು ಎದೆ ತಟ್ಕೊಂಡು ಹೇಳ್ಬೋದು. ಅದು ಅವ್ರು ಅಷ್ಟು ಇನ್ವಾಲ್ವ್ ಆಗಿದ್ದಾರೆ. ಅವರು ಇನ್ನೂ ಬೆಳಗಾವಿ ದಿನಗಳಿಂದ ಆಚೆ ಬಂದಿಲ್ಲ, ಅದಕ್ಕೆ ಆ ಬೆಂಕಿ ಇನ್ನೂ ಹಾಗೆ ಹೇಳ್ಕೊಂಡಿದೆ. ನೋಡಿ ಪಠಾಣ್ ಅಂತೂ ಅವರು ಆಲ್ಮೋಸ್ಟ್ ಅವರು ಇನ್ನು ಹೆಂಗೆ ಅವ್ರನ್ನ ಆಚೆ ಕರ್ಕೊಂಡ್ ಬರೋದು. ನಾನು ಆದಿನಗಳು ಸಿನಿಮಾ ಮಾಡಿದಾಗ ಸತ್ಯ ಆಕ್ಟರ್ ಇದ್ರಲ್ಲ, ಅವ್ರನ್ನ ಸರ್ದಾರ್ ಅನ್ನೋ ಒಂದು ಪಾತ್ರಕ್ಕೆ ಹಾಕಿದೆ. ಇವತ್ತಿಗೂ ಅವರು ಸರ್ದಾರ್ ಸತ್ಯ ಆಗ್ಬಿಟ್ರು. ಆ ರೀತಿ ನಮ್ಮ ಅನಿಲ್ ಈಗ ಪಠಾಣ್ ಅನಿಲ್ ಆಗ್ಬಿಡ್ತಾರೆ ಅಂತ ಅನ್ಸುತ್ತೆ. I love the Kannada industry. It is my favorite industry. I worked in Tamil, Telugu, Hindi, Malayalam, but also because I was very spoiled. Every other language, like Sir was talking, I've worked with the casting director, gone for auditions, but over here I got launched with Apu. So obviously I've been spoiled from day one. But working with Chaitanya Sir has revived my excitement. He is just such an amazing filmmaker, such a sensitive man, and you can truly see it in his writing and his ways of presenting a film. When we started working on the project, I didn't realize how big of a film Aadanagulu was. But through the course of the film and obviously in every press interaction, we realized the impact he's had. And it takes a very confident and very passionate storyteller to discover and try to work on other genres. So he's waited so long to come back with this genre. So I think that in itself is very exciting for all of us to have to watch. Which Kannada? Sorry? Obsessed with for me everything Kannada, because even at home if someone's talking to me first, my favorite word is naughty magu, because in this movie I have a very naughty magu. But so anytime I have a little dog, so I'll always refer to him as my naughty magu. So I think Dodmani Muruga, I like that title a lot of Apu. I feel like it suits him so much, so that is my favorite. ಖಂಡಿತ ಸರ್, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಪ್ರಭಾವ ಬೀರುತ್ತೆ. ನಮ್ಮ ಗುರುಗಳು ಗಿರೀಶ್ ಕಾರ್ನಾಡ್ ಅವ್ರ ಜೊತೆ ನಾನು ಸಿನಿಮಾ ಕಲ್ತಿದ್ದು, ಅವರ ಪ್ರಭಾವ ಕೂಡ ಇದೆ. ಸೊ ಪ್ರತಿಯೊಬ್ಬರಿಗೂ ಅವರ ಬೆಳೆದು ಬಂದ ವಾತಾವರಣ ಹಾಗೂ ಅವರ ಕುಟುಂಬ ಅವ್ರಿಗೆ ದೊಡ್ಡ ಪ್ರಭಾವವನ್ನು ಬೀರುತ್ತೆ. ನನಗೂ ಹಾಗೆ ಇರ್ಬೋದು. ಥ್ಯಾಂಕ್ ಯು. ಸೊ ದಯವಿಟ್ಟು ನೀವು ಮತ್ತೆ ಲಾಸ್ಟ್ ಆಗಿ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ನೋಡಿ ಪಾಪ ವಿನಯ್ ಅವರು ಇದ್ರ ಪ್ರಚಾರ ಮಾಡಕ್ ಹೋಗಿ ಕಡೆಗೆ ಕೊಲಾಪ್ಸ್ ಆಗೋ ಮಟ್ಟಿಗೆ ಹೋಗಿ ಪ್ರಚಾರ ಮಾಡಿದ್ದಾರೆ. ಅಂದ್ರೆ ಅಷ್ಟು ಆತಂಕ, ಅಷ್ಟು ಒಂದು ಹುಮ್ಮಸ್ಸು ನಮಗೆ ಈ ಸಿನಿಮಾ ಬಗ್ಗೆ ನಂಬಿಕೆ ಇದೆ. ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ನಿಮ್ಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ನಮ್ಮ ಪ್ರಚಾರವನ್ನ ತುಂಬಾ ಚೆನ್ನಾಗಿ ಮಾಡಿದ್ರೆ ಇದೇ ರೀತಿ ಮಾಡ್ತಾ ಹೋಗಿ ನಮ್ಮ ಎಲ್ಲರಿಗೂ ನಮ್ಮ ಜನರ ಹತ್ರ ಕರ್ಕೊಂಡು ಹೋಗೋದಕ್ಕೆ ನೀವೇ ನಮ್ಗೆ ಇರೋ ಸೇತುವೆ ಅಂತ ನಾನು ಮತ್ತೆ ಹೇಳಿದೀನಿ. ದಯವಿಟ್ಟು ಈ ಸಿನಿಮಾಗೆ ಆದಷ್ಟು ಪಬ್ಲಿಸಿಟಿಯನ್ನು ಕೊಡಿ. ಇದೇ 26ನೇ ತಾರೀಕು ಕರ್ನಾಟಕದ ಎಲ್ಲಾ ಕಡೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಬರ್ತಿದೆ. KVN ಅಂತ ದೊಡ್ಡ ಸಂಸ್ಥೆ ನಮ್ಮ ಜೊತೆ ನಿಂತಿರೋದು ನಮಗೆ ದೊಡ್ಡ ಶಕ್ತಿನೇ ಹೌದು. ಎಲ್ರು ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬನ್ನಿ, ಈ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಈ ರೀತಿಯಾಗಿ ಬಂದಿರುವಂತಹ ಎಲ್ಲ